ಅವರಿಗೆಲ್ಲ ಇಂಗ್ಲಿಷ್ ಹುಟ್ಟಿರಲಿಲ್ಲ ಅಥವಾ ಈ ಜಗತ್ತಿನ ಇನ್ಯಾವುದೇ ಭಾಷೆ ಕೂಡ ಇನ್ನೂ ಹುಟ್ಟಿರಲಿಲ್ಲ. ಅಷ್ಟೊಂದು ಪುರಾತನ ಭಾಷೆ ನಮ್ಮ ಕನ್ನಡದ. ಮತ್ತೆ ಇನ್ನೂ ಕೆಲವೊಂದು ದೇಶಗಳಲ್ಲಿ ನಾಗರಿಕತೆ ಹೊಂದಿಲ್ಲ, ಈಗಿಂದ ದೇಶಗಳದ್ದು ಅಮೆರಿಕ ಅಥವಾ ಇನ್ನೂ ಕೆಲವೊಂದು ಇಂಗ್ಲೆಂಡ್ ಇಂಥಲ್ಲಿ. ಆ ಟೈಮಲ್ಲಿ ನಮ್ಮ ಜ್ಞಾನಗರ್ಭದಲ್ಲಿ ಅಚ್ಚು ಕನ್ನಡ ದೀಪ ಈ ಕಾರ್ಯಕ್ರಮವನ್ನ ಪ್ರೌಢಶಾಲೆ ಚಿಂತಕಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಅತ್ಯುತ್ತಮ ಕೆಲಸ ಅಂತ ಹೇಳ್ಬೋದು. ಏನಂದ್ರೆ ಕೇವಲ ನವೆಂಬರ್ 1ರಂದು ಕೇವಲ ಒಂದು ದಿನದ ಕನ್ನಡಿಗರಾಗಿದ್ರೆ ಇರುವುದಕ್ಕಿಂತ ಏನು ವರ್ಷದ 365 ದಿನ ಇರ್ತಾವಲ್ಲ, ಅಂದ್ರೆ 365 ದಿನ ಅಥವಾ ನಾವು ನಮ್ಮ ಜೀವನ ಎಷ್ಟಿರ್ತದ ಅಲ್ಲಿ ತನಕ ನಾವು ನಮ್ದೇನು ತಾಯಿ ಭಾಷೆ ಅಂತ ಹೇಳ್ತಾರೆ ಕನ್ನಡಕ್ಕೆ. ನಾವು ಮದರ್ ಟಂಗ್ ಅಂತ ಇಂಗ್ಲಿಷ್ದಾಗ ಕರೀತಾರಲ್ಲ, ಮದರ್ ಟಂಗ್ ಅಂದ್ರೆ ತಾಯಿ ಭಾಷೆ ಅಂತ. ನಮಿಸುವೆ ಶ್ರೀದೇವಿ ಕರ್ನಾಟಕದ ತಾಯಿ. ಮೊದಲಿಗೆ ಕನ್ನಡಾಂಬೆಗೆ ಸೇರಭಾಗಿ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಸಭಾ ಅಧ್ಯಕ್ಷರೇ ಹಾಗೂ ಎಲ್ಲಾ ಗಣ್ಯ ವ್ಯಕ್ತಿಯರಿಗೆ ಮತ್ತು ನನ್ನ ಮುಖ್ಯ ಗುರುಗಳೇ ಹಾಗೂ ನನ್ನ ಎಲ್ಲಾ ಗುರುಗಳಿಗೆ, ನನ್ನ ನೆಚ್ಚಿನ ಸ್ನೇಹಿತರಿಗೆ ಎಲ್ಲರಿಗೆ ಕನ್ನಡ ಕಂಪು ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಕನ್ನಡ ಕಂಪು ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮವು ಅತ್ಯಂತ ಮಹತ್ವವಾಗಿದೆ, ಏಕೆಂದರೆ ಕನ್ನಡ ರಾಜ್ಯದಲ್ಲಿ ಹುಟ್ಟಿ ಬೆಳೆಯುತ್ತಿರುವ ನೀವುಗಳಲ್ಲಿ ಕನ್ನಡ ಬಗ್ಗೆ ಹೆಚ್ಚಿನ ಜ್ಞಾನವುಳ್ಳವರಾಗಿರಬೇಕು. ಕನ್ನಡ ಭಾಷೆ ನಮ್ಮ ಭಾಷೆಯು ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ತ್ರಿಪದಿ ಛಂದಸ್ಸಿನಲ್ಲಿ ರಚನೆಗೊಂಡ ಕನ್ನಡ ಮೊದಲ ಕವಿತೆ ಕ್ರಿಸ್ತಶಕ 700 ಕಪ್ಪು ಅರಭಟ್ಟಸಿ ಶಾಸನದಲ್ಲಿ ಕಂಡುಬರುತ್ತದೆ. ಅಮೋಘ ವರ್ಷ ರಚಿಸಿದ ಕವಿರಾಜ ಮಾರ್ಗ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಕವಿತ್ರಿಯಾಗಿದೆ. ಅಂದರೆ ನಮ್ಮ ಊರು ಎಲ್ಲಿದೆ? ಇಡೀ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಬಾರ್ಡರ್ನಲ್ಲಿದೆ. ಯಾಕಂದರೆ ಈ ಬಾರ್ಡರ್ನಲ್ಲಿ ಕನ್ನಡ ದೇಶ ಇಲ್ಲ, ಈ ಬಾರ್ಡರ್ನಲ್ಲಿ ಕನ್ನಡ ಭಾಷೆ ಬರುವುದಿಲ್ಲ, ಕನ್ನಡ ಅಭಿಮಾನ ಬರುವುದಿಲ್ಲ. ಖರೆ ಸರವರೆಲ್ಲ ಕಲಿತು ನಮ್ಮ ಕನ್ನಡ ಅಂದ್ರೆ ತಾಯಿ ಸಲುವಾಗಿ, ನಮ್ಮ ಕನ್ನಡ ರಕ್ಷಣೆ ಸಲುವಾಗಿ, ಕನ್ನಡ ಭೂಮಿ ಸಲುವಾಗಿ, ಕನ್ನಡ ಭಾಷೆ ಸಲುವಾಗಿ ಇಲ್ಲಿ ಬಂದು ಅವ್ರು ಸೇವೆ ಮಾಡ್ತಿದ್ರು. ಎಲ್ಲರಿಗೂ ಮತ್ತು ನಮ್ಮ ಧನ್ಯವಾದಗಳು. ಯಾಕಂದ್ರೆ ಈ ತಾಯಿಗಾಗಿ, ನಮ್ಮ ಕನ್ನಡಕ್ಕಾಗಿ ಕೆಲಸ ಬಿಟ್ಟು ಬಂದು ನಮಗೆಲ್ಲ ಏನಿಲ್ಲ ಕನ್ನಡ ಬಗ್ಗೆ ಕಾರ್ಯಕ್ರಮ ಮಾಡಿ ನಮಗೆಲ್ಲ ತಿಳಿಸಿದ್ದಾರೆ. ಅದರ ಸಲುವಾಗಿ ಅವರು ಬಂದು ಕನ್ನಡ ಕಡೆ ಒತ್ತು ಕೊಡ್ರಿ, ಕನ್ನಡ ಸಬ್ಜೆಕ್ಟ್ ಒತ್ತು ಕೊಡ್ರಿ. ಮರಾಠಿ, ಕನ್ನಡ, ಇಂಗ್ಲಿಷ್ ಸಮಾನವಾಗಿದೆ. ನಮ್ಮ ಭಾಷೆ ಮಾಡಿದ್ರೆ ಹೋಗ್ತದ. 2 ಕಿಲೋಮೀಟರ್ ತೆಲಂಗಾಣ, ಈ ಕಡೆ ಹೋದಾಗ 2 ಕಿಲೋಮೀಟರ್ ಮಹಾರಾಷ್ಟ್ರ. ತೆಲುಗು ಮತ್ತು ಮರಾಠಿ ಪ್ರಭಾವದಿಂದ ನಲುಗ್ತಕ್ಕಂಥ ಈ ಪ್ರದೇಶದಲ್ಲಿ ಕನ್ನಡದ ಕಂಪು ಸೂಸಬೇಕು ಅಂತಕ್ಕಂತಹ ಇಂಥ ಕಾರ್ಯಕ್ರಮಗಳು ಇನ್ನೂ ಆಗ್ತಾ ಇರಬೇಕು ಅಂತಕ್ಕಂತಹ ಮಾತುಗಳನ್ನ ಬಹಳ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅಧ್ಯಕ್ಷರಿಗೆ ಅನಂತ ಧನ್ಯವಾದ.